ಒಂದಾನೊಂದು ಕಾಲದಲ್ಲಿ ಒಂದು ಹಳ್ಳಿ ಇತ್ತು. ಆ ಹಳ್ಳಿಯಲ್ಲಿ ಹಾಲು ಮಾರುವವನು ಇದ್ದ. ಅವನು ದಿನವೂ ಹೆಪ್ಪು ಹಾಕಿ ಮೊಸರು ಮಾಡಿ ಆ ಮೊಸರನ್ನು ಕಡೆದು ಮಜ್ಜಿಗೆ ಮಾಡಿ ಆ ಮಜ್ಜಿಗೆಯಿಂದ ಬೆಣ್ಣೆ ತೆಗೆದು ಮಾರುತ್ತಿದ್ದ. ಒಂದು ದಿನ ಅವನು ಮಜ್ಜಿಗೆಯನ್ನು ಕಡೆಯದೆ ಹಾಗೆ ಕಿಟಕಿಯ ಪಕ್ಕ ಇಟ್ಟು ಕೆಲಸದ ಮೇಲೆ ಹೊರಗೆ ಹೋದ. ಆ ಮನೆಯ ಹತ್ತಿರ ತೋಟದಲ್ಲಿ 2 ಕಪ್ಪೆಗಳಿದ್ದವು. ಅವು ಅಲ್ಲಿ ಇಲ್ಲಿ ಅಲೆದಾಡುತ್ತಾ ಇದ್ದವು. ಹಾಗೆ ಅಲೆದಾಡುತ್ತಾ ಮನೆಯ ಕಿಟಕಿಯಿಂದ ಒಳಗೆ ಬಂದವು. ಆ 2 ಕಪ್ಪೆಗಳು ಮಜ್ಜಿಗೆ ಮಡಿಕೆಯನ್ನ ನೋಡಿ ಇದರಲ್ಲಿ ಊಟ ಇದೆ ಎಂದು ತಿಳಿದು ಅದರಲ್ಲಿ ಜಿಗಿದವು. ಕಪ್ಪೆಗಳಿಗೆ ಮಜ್ಜಿಗೆಯಲ್ಲಿ ಇರುವುದಕ್ಕೆ ಕಷ್ಟವಾಗುತ್ತದೆ ಎಂದು ತಿಳಿಯಿತು. ಆಗ ಕಪ್ಪೆಗಳು ಮಡಿಕೆಯಿಂದ ಹೊರಬರಲು ಈಜತೊಡಗಿದವು. ಆದರೆ ಅದು ತುಂಬಾ ಕಷ್ಟವಾಯಿತು. ಆಗ ಒಂದು ಕಪ್ಪೆಗೆ ಹೊರಬರುವ ನಂಬಿಕೆ ಇರದೆ ಹೀಗೆ ಯೋಚನೆ ಮಾಡಿತು. ಓ, ನನಗೆ ಈಜುತ್ತಾ ತುಂಬಾ ಸುಸ್ತಾಗುತ್ತಿದೆ. ನನಗೆ ಅನಿಸುತ್ತೆ ನಾನು ಇಲ್ಲಿಂದ ಹೊರಗೆ ಬರುವುದಿಲ್ಲ. ನಾನು ಸಾಯುವುದು ಖಚಿತ. ಸಾಯುವಾಗ ನಾನು ಯಾಕೆ ಇಲ್ಲಿ ಕಷ್ಟಪಡಬೇಕು? ಆದುದರಿಂದ ಆ ಕಪ್ಪೆ ಈಜುವುದನ್ನ ಬಿಟ್ಟು ಬಿಟ್ಟಿತು. ಅದು ಮಜ್ಜಿಗೆಯಲ್ಲಿ ಸತ್ತು ಹೋಯಿತು. ಆದರೆ ಇನ್ನೊಂದು ಕಪ್ಪೆ ತನ್ನ ಪ್ರಯತ್ನವನ್ನ ಬಿಡಲಿಲ್ಲ. ಅದು ಇನ್ನೂ ಹೆಚ್ಚು ಸಲ ಕಷ್ಟಪಟ್ಟು ಈಜಲು ಪ್ರಯತ್ನಪಟ್ಟಿತು. ಹೀಗೆ ಮಾಡುವುದರಿಂದ ಮಜ್ಜಿಗೆಯು ಕಡೆದು ಬೆಣ್ಣೆಯು ಮೇಲೆ ಬರಲು ಆರಂಭಿಸಿತು. ಬೆಣ್ಣೆ ಮೇಲೆ ಬರುವುದನ್ನು ಗಮನಿಸಿದ ಕಪ್ಪೆ ಇನ್ನೂ ಹೆಚ್ಚು ಪ್ರಯತ್ನ ಮಾಡಿ ಹೆಚ್ಚು ಬೆಣ್ಣೆ ಬರುವವರೆಗೆ ಕಾದು ಆ ಬೆಣ್ಣೆಯ ಮೇಲೆ ಹಾರಿ ಮಡಿಕೆಯಿಂದ ಹೊರಬಂದಿತು. ಆ ಕಪ್ಪೆ ಕಷ್ಟಪಟ್ಟು ನಿರಂತರ ಪ್ರಯತ್ನ ಮಾಡಿದ್ದರಿಂದ ತನ್ನ ಜೀವನವನ್ನ ಉಳಿಸಿಕೊಂಡಿತು. ಈ ಕಥೆಯಿಂದ ತಿಳಿದು ಬರುವ ನೀತಿ ಏನೆಂದರೆ, ಅಚಲವಾದ ನಂಬಿಕೆ ಮತ್ತು ನಿರಂತರ ಪ್ರಯತ್ನವಿದ್ದರೆ ನಾವು ಜೀವನದಲ್ಲಿ ಗುರಿಯನ್ನ ಸಾಧಿಸಬಹುದು. ಇಂತಹ ನೀತಿ ಕಥೆಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.